ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದ ಸಕಲ ಭಕ್ತವೃಂದ ಶಿಷ್ಯವೃಂದಕ್ಕೆಲ್ಲ ಈ ಶರನ್ನವರಾತ್ರಿಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಇಡೀ ಈ ವಿಶ್ವಾವಸು ಸಂವತ್ಸರದಲ್ಲಿ ಜಗನ್ಮಾತೆ ಯಾವ ವಾಹನದಿಂದ ಬರ್ತಾ ಇದ್ದಾಳೆ, ಯಾವ ರೀತಿಯಿಂದ ಬರ್ತಾ ಇದ್ದಾಳೆ, ಯಾವ ಫಲಗಳನ್ನು ಹೊತ್ತುಕೊಂಡು ಬರ್ತಾ ಇದ್ದಾಳೆ ಮತ್ತು ಆ ಅಮ್ಮನನ್ನ ನಾವು ಯಾವ ರೀತಿ ಪ್ರತಿಯೊಂದು ದಿನದಲ್ಲೂ ಯಾವ ಯಾವ ಬಣ್ಣಗಳಿಂದ ಯಾವ ಯಾವ ವಸ್ತ್ರಗಳಿಂದ ಅಮ್ಮನನ್ನ ನಾವು ಆರಾಧನೆಯನ್ನ ಮಾಡಬೇಕು, ಅಮ್ಮನ ಆ 9 ವಿಧದ ರೂಪಗಳಿಗೆ ನಾವುಗಳು ಯಾವ ರೀತಿಯಿಂದ ಅರ್ಚನೆಯನ್ನ ಮಾಡಬೇಕು, ಯಾವ ರೀತಿಯಿಂದ ಅಮ್ಮನಿಗೆ ಸರಳವಾಗಿ ನೈವೇದ್ಯಗಳನ್ನ ಅರ್ಪಣೆಯನ್ನ ಮಾಡಬೇಕು, ಯಾವ ವಸ್ತ್ರಗಳನ್ನ ಸಾಧಕನು ಧರಿಸುವುದರಿಂದ ವಿಶೇಷವಾಗಿ ಸಿದ್ಧಿಯನ್ನ ಪಡೆಯಬಹುದು, ಆ ಸಿದ್ಧಿದಾತ್ರಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಎಲ್ಲವನ್ನ ತಿಳಿಯೋಣ ಬನ್ನಿ ವೀಕ್ಷಕರೇ. ಈ ವಿಶ್ವಾವಸು ನಾಮ ಸಂವತ್ಸರದ ಶರನ್ನವರಾತ್ರಿಯಲ್ಲಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕಿ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಇಷ್ಟಕಾಮೇಶ್ವರಿಯ ರೂಪದಲ್ಲಿ ಯಾವ ವಾಹನದಲ್ಲಿ ಬರ್ತಾ ಇದ್ದಾಳೆ, ಭಕ್ತರಿಗೆ ಸಕಲ ಸೌಭಾಗ್ಯಗಳನ್ನ ನೀಡ್ತಾ ಇದ್ದಾಳೆ ಅಂತಂದ್ರೆ ವಿಶೇಷವಾಗಿ ಈ ವರ್ಷದಲ್ಲಿ ಗಜವಾಹನೆಯಾಗಿ ತಾಯಿ ಜಗನ್ಮಾತೆ ಗಜವಾಹನದಲ್ಲಿ ಭೂಲೋಕಕ್ಕೆ ತನ್ನ ಭಕ್ತರನ್ನ ಅನುಗ್ರಹವನ್ನ ಮಾಡಲು ಆ ಜಗನ್ಮಾತೆ ಧರೆಗಿಳಿದು ಬರ್ತಾ ಇದ್ದಾಳೆ. ಇಂತಹ ರೂಪದಲ್ಲಿ ಈ ಶರನ್ನವರಾತ್ರಿಯನ್ನ ಆರಾಧನೆಯನ್ನ ಮಾಡಬೇಕು ಅಂತಂದು ಸಾಕ್ಷಾತ್ ಶ್ರೀಮಂತ್ ದೇವಿ ಭಾಗವತದಿಂದ ಹಿಡಿದು ದೇವಿ ಮಹಾತ್ಮೆಯಲ್ಲೇ ಅಮ್ಮನೇ ಸಹ ತಿಳಿಸಿದ್ದಾಳೆ. ತನ್ನ ಯಾವ ಯಾವ ವಾಹನಗಳಿಂದ ಅಮ್ಮ ಈ ಭೂಲೋಕಕ್ಕೆ ಬಂದು ಭಕ್ತರನ್ನ ಅನುಗ್ರಹವನ್ನ ಮಾಡ್ತಾಳೆ ಅಂತಂದು. ಆದ್ದರಿಂದ ಸಕಲ ಭಕ್ತಾದಿಗಳು, ಶಿಷ್ಯವರ್ಗರು ಮತ್ತು ಸಮಸ್ತ ವೀಕ್ಷಕ ಬಾಂಧವರೆಲ್ಲ ಈ ವರ್ಷ ವಿಶೇಷವಾಗಿ ಗಜವಾಹನೆಯಾದ ದುರ್ಗೆಯನ್ನ, ಗಜವಾಹನೆಯಾದ ಶ್ರೀ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿಯನ್ನ ಆರಾಧನೆಯನ್ನ ಮಾಡುವುದರಿಂದ ಸಕಲ ಧರ್ಮ, ಅರ್ಥ, ಕಾಮ, ಮೋಕ್ಷಾದಿಗಳನ್ನೂ ಸಹ ಪಡೆಯಬಲ್ಲವನಾಗ್ತಾನೆ. ಅದರಲ್ಲಿ ಸಹ ಇಹದಲ್ಲೂ ಪರದಲ್ಲೂ ಸಲಹುವಂತಹ ಅಷ್ಟ ಸಿದ್ಧಿಗಳನ್ನು ಸಹ ಅಮ್ಮ ಸಕಲ ಸಾಧಕರಿಗೆ, ಭಕ್ತರಿಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾಳೆ. ಆದಷ್ಟು ಸಹ ಸಾಧಕರು, ಸಕಲ ಭಕ್ತಾದಿಗಳು ಸಹ ಗಜವಾಹನೆಯನ್ನ ಈ ವರ್ಷ ಪೂಜೆಯನ್ನ ಮಾಡುವುದು. ಈ ಗಜವಾಹನೆಯ ಫಲಾಫಲಗಳೇನು ಅಂತಂದ್ರೆ ಅಮ್ಮ ಗಜವಾಹನದಲ್ಲಿ ಬರ್ತಾ ಇರೋದ್ರಿಂದ ವಿಶೇಷವಾಗಿ ಸಮೃದ್ಧಿಯ ಸಂಕೇತ, ಸಂಪತ್ತಿನ ಸಂಕೇತ. ಹೀಗಾಗಿ ಅಮ್ಮ ಸಕಲ ಸಂಪತ್ತು ಸಮೃದ್ಧಿಯ ಜೊತೆಯಲ್ಲಿ ಬುದ್ಧಿ ಸಿದ್ಧಿಗಳ ಜೊತೆಯಲ್ಲಿ ಅಮ್ಮ ಧರೆಗಿಳ್ತಾ ಇರೋದ್ರಿಂದ ಇಡೀ ಜಗತ್ತಿಗೆ ಸಹ ಸಮೃದ್ಧಿಯನ್ನ ನೀಡ್ತಾ ಇದ್ದಾಳೆ, ಸಂಪತ್ತನ್ನ ನೀಡ್ತಾ ಇದ್ದಾಳೆ. ಎಷ್ಟೋ ವರ್ಷಗಳಿಂದ ನಾವುಗಳು ಇಂತಹ ಪಿಶಾಚ ಯೋಗದಿಂದ ಅನೇಕ ಸಾವು ನೋವುಗಳು, ಯುದ್ಧ ಭೀತಿಗಳಲ್ಲೇ ಬಂದಿವಿ. ಆದರೆ ಜಗನ್ಮಾತೆ ನೋಡಿ ಈ ವರ್ಷ ವಿಶೇಷವಾಗಿ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಇಷ್ಟಕಾಮೇಶ್ವರಿ ಧರೆಗಿಳಿದು ಗಜವಾಹನೆಯಾಗಿ ಬರ್ತಾ ಇರೋದ್ರಿಂದ ಅಮ್ಮ ಸಕಲ ಸಮೃದ್ಧಿಯನ್ನ ಒತ್ತು ತರ್ತಾ ಇದ್ದಾಳೆ. ಇಡೀ ವಿಶ್ವಕ್ಕೆ ಸಕಲ ಸನ್ಮಂಗಳವನ್ನ ನೀಡ್ತಾ ಇದ್ದಾಳೆ ವೀಕ್ಷಕರೇ. ಆದಷ್ಟು ಇದರ ಫಲ ಏನು ಅಂತಂದ್ರೆ ಯಾವ ಯಾವ ಯುವಕರುಗಳು ಅಂದ್ರೆ ತಮ್ಮ ದೃಢ ಸಂಕಲ್ಪದಿಂದ ಈ ಶರನ್ನವರಾತ್ರಿಯನ್ನ ಆಚರಿಸಿ ತಮ್ಮ ಉದ್ಯೋಗಗಳನ್ನ ಇಲ್ಲವೇ ನಿಮ್ಮ ಸಂಕಲ್ಪಗಳನ್ನ ಪ್ರಾರಂಭ ಮಾಡುವುದರಿಂದ ಅನೇಕ ಸಿರಿ ಸಂಪತ್ತುಗಳ ಜೊತೆಯಲ್ಲಿ ಎಲ್ಲ ನಿಮ್ಮ ಮನೋವಾಂಛಿತ ಇಷ್ಟಾರ್ಥಗಳನ್ನು ಸಹ ಪೂರೈಸಿಕೊಳ್ಳಬಹುದಾಗಿದೆ ವೀಕ್ಷಕರೇ. ಆದಷ್ಟು ಇಂತಹ ಸಿಗ್ತಾ ಇರುವ ಶುಭ ಸಮಯವನ್ನ ನಾವು ಯಾವ ರೀತಿಯಿಂದ ಉಪಯೋಗಿಸಿಕೊಂಡು ಆ ಜಗನ್ಮಾತೆಗೆ ಕೃಪೆಗೆ ಪಾತ್ರರಾಗ್ತೀವಿ ಅನ್ನೋದೇ ಇಲ್ಲಿ ಮುಖ್ಯ ಆಗಿದೆ. ಏಕೆಂದ್ರೆ ಸಮಯ ಮುಖ್ಯವಲ್ಲ ವೀಕ್ಷಕರೇ,
ಅರ್ಥವನ್ನ ಮಾಡಿಕೊಳ್ಳಿ. ಸಮಯ ಮುಖ್ಯವಲ್ಲ, ಸಮಯವನ್ನ ನಾವು ಯಾವ ರೀತಿಯಿಂದ ಉಪಯೋಗಿಸಿಕೊಂಡಿದ್ದೇವೆ ಅನ್ನೋದು ತುಂಬಾ ಮಹತ್ವದ್ದಾಗಿದೆ. ಆದ್ದರಿಂದ ಸಕಲ ವೀಕ್ಷಕರು, ಸಕಲ ಭಕ್ತಾದಿಗಳು ಸಹ ಇಂತಹ ಸುಸಮಯವನ್ನ ಆ ಜಗನ್ಮಾತೆಯನ್ನ ಆರಾಧನೆಯನ್ನ ಮಾಡಿ ಇಹದಲ್ಲೂ ಪರದಲ್ಲೂ ಸಹ ಹೊಂದುವಂತಹ ಸಾಧನೆಯನ್ನ ಆ ಅಮ್ಮ ಜಗನ್ಮಾತೆ ಇಷ್ಟಕಾಮೇಶ್ವರಿ ನಿಮ್ಮೆಲ್ಲರಿಗೂ ಸಹ ಅನುಗ್ರಹವನ್ನ ನೀಡಲಿ. ಈ ಗಜವಾಣಿಯಾದ ಶ್ರೀ ಲಲಿತಾ ತ್ರಿಪುರ ಸುಂದರಿಯನ್ನ ಇಷ್ಟಕಾಮೇಶ್ವರಿಯನ್ನ ನಾವುಗಳು ಯಾವ ರೂಪದಿಂದ ಆರಾಧನೆಯನ್ನ ಮಾಡಬೇಕು ಅಂತಂದ್ರೆ ಅಮ್ಮನೇ ಸಹ ತಿಳಿಸಿದ್ದಾಳೆ. ಈ ನವರಾತ್ರಿಯಲ್ಲಿ ತನ್ನ 9 ರೂಪಗಳನ್ನ ಆರಾಧನೆಯನ್ನ ಪ್ರತಿಯೊಬ್ಬ ಭಕ್ತನೂ ಸಹ ಆರಾಧನೆಯನ್ನ ಮಾಡಬೇಕು ಅಂತಂದು ಹೇಳಿದಾಳೆ. ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ, ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿಂ, ಷಷ್ಠಂ ಕಾತ್ಯಾಯಿನೀಚಂ, ಸಪ್ತಮಂ ಕಾಲರಾತ್ರಿ ಚ ಮಹಾಗೌರೀತಿ, ಅಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತಃ. ನೋಡಿ, ಜಗನ್ಮಾತೆ ತನ್ನ ರೂಪಗಳನ್ನ ತಾನೇ ತಿಳಿಸಿದ್ದಾಳೆ. ಈ ಎಲ್ಲ ರೂಪಗಳಿಂದ ಭಕ್ತನು ಆರಾಧನೆಯನ್ನ ಮಾಡುವುದರಿಂದ ಸಕಲ ಸಿದ್ಧಿಗಳನ್ನು ಸಹ ಪ್ರಾಪ್ತಿಯನ್ನ ಮಾಡಿಕೊಳ್ತಾ ಹೋಗ್ತಾನೆ. ಆದ್ದರಿಂದ ನಾವುಗಳು ಈ ನವರಾತ್ರಿಯಲ್ಲಿ ಅದರೊಳಗೂ ಸಹ ಈ ವಿಶ್ವಾವಸು ಯೋಗದಲ್ಲಿ, ವಿಶ್ವಾವಸು ಸಂವತ್ಸರದಲ್ಲಿ ಭಕ್ತನಿಗೆ ಅಮ್ಮ ಇನ್ನೂ ವಿಶೇಷವಾಗಿ ಅನುಗ್ರಹಿಸ್ತಾ ಇದ್ದಾಳೆ. ಏಕೆಂದ್ರೆ ಅತ್ಯಂತವಾಗಿ ಈ ವರ್ಷ 11 ಪೂಜೆಗಳನ್ನ ಭಕ್ತರಿಂದ ಸ್ವೀಕರಿಸ್ತಾ ಇದ್ದಾಳೆ. ನೋಡಿ, ಏಕಾದಶ ಪೂಜೆಯನ್ನ ಸ್ವೀಕರಿಸ್ತಾ ಇದ್ದಾಳೆ. ಅದರ ಸಂಕೇತ ಏಕಾದಶ ರುದ್ರರು. ಹೀಗಾಗಿ ಶಿವ ಮತ್ತು ಶಕ್ತಿಯರ ಸಂಕೇತವಾಗಿದೆ ಈ ನವರಾತ್ರಿ. ಈ ನವರಾತ್ರಿಯಲ್ಲಿ ನಾವು ನೋಡಿ 11 ಪೂಜೆಗಳು ನಮಗೆ ಸಿಗ್ತಾ ಇರುವುದು ಅಮ್ಮನನ್ನ ಅಷ್ಟು ನಾವು ಆರಾಧನೆಯನ್ನ ಮಾಡಬೇಕು. ಎಂತಹ ವಿಶೇಷ ಸುಯೋಗ ಈ ನವರಾತ್ರಿ. ಇಂತಹ ನವರಾತ್ರಿಯನ್ನ ಭಕ್ತಿಯಿಂದ ಆಚರಿಸಿದವನೇ ಸಕಲ ಧನ್ಯ ಅಂತಂದು ಸಕಲ ಶಾಸ್ತ್ರಗಳು ಸಹ ತಿಳಿಸ್ತಿದೆ. ಏಕಾದಶದಲ್ಲಿ ಅಮ್ಮನನ್ನ ಆರಾಧನೆಯನ್ನ ಮಾಡುವುದರಿಂದ ಸಕಲ ಅಣಿಮಾ ಗರಿಮಾಗಿ ಇಂತಹ ಎಲ್ಲ ಸಿದ್ಧಿಗಳನ್ನು ಸಹ ಆ ಜಗನ್ಮಾತೆ ಕ್ಷಣ ಮಾತ್ರದಲ್ಲಿ ಅನುಗ್ರಹವನ್ನ ಮಾಡ್ತಾಳೆ. ಆದ್ದರಿಂದ ಸಕಲ ಭಕ್ತಾದಿಗಳು ಸಹ ಈ ಸಿಗ್ತಾ ಇರುವ ಸಮಯವನ್ನ ನಾವು ಸದುಪಯೋಗವನ್ನ ಮಾಡಿಕೊಳ್ಳೋಣ. ಆದ್ದರಿಂದ ಆಗಲೇ ನಮ್ಮ ಭಕ್ತರಿಗೆ ಸಹ ತಿಳಿಸಿದ್ವಿ ಏನಂತಂದ್ರೆ, ಸಮಯ ಮುಖ್ಯವಲ್ಲ, ಸಮಯವನ್ನ ನಾವು ಯಾವ ರೀತಿಯಿಂದ ಉಪಯೋಗವನ್ನ ಮಾಡಿದ್ದೇವೆ ಅಂತಂದು. ಆದ್ದರಿಂದ ಇಂತಹ ಏಕಾದಶ ಪೂಜೆಯನ್ನ ಅಮ್ಮ ನಮ್ಮೆಲ್ಲರಿಗೂ ಸಹ ನೀಡ್ತಾ ಇರೋದ್ರಿಂದ ಆ ಪೂಜೆಯನ್ನ ನಾವು ಯಾವ ರೀತಿಯಿಂದ ನಾವು ಮಾಡಿ ಅಮ್ಮನಿಂದ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಅನ್ನೋದೇ ಇಲ್ಲಿ ಮುಖ್ಯವಾಗಿದೆ. ಇಂತಹ ಅಮ್ಮನ ನವವಿಧವಾದ ರೂಪಗಳನ್ನ ನಾವುಗಳು ಯಾವ ರೀತಿಯಿಂದ ಆಚರಣೆ ಮಾಡಬೇಕು, ಯಾವ ರೀತಿಯಿಂದ ಅಮ್ಮನನ್ನ ಅರ್ಚಿಸಬೇಕು, ಯಾವ ಯಾವ ಬಣ್ಣಗಳಿಂದ ಅಮ್ಮನನ್ನ ಸಂತೃಪ್ತಿಪಡಿಸಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ಮೊದಲನೆಯದಾಗಿ ಈ ನವರಾತ್ರಿಯಲ್ಲಿ ಯಾವ ರೀತಿಯಿಂದ ನಾವು ಇರಬೇಕು ಅಂತಂದ್ರೆ ಸಾತ್ವಿಕ ರೀತಿಯಿಂದ ಇರಬೇಕು. ಭಕ್ತರು ಆದಷ್ಟು ಕೆಲವೊಂದು ಕಡೆ ಭಕ್ತರು ಉಪವಾಸಗಳನ್ನು ಆಚರಿಸುವುದು ಮತ್ತು ಕೆಲವೊಂದು ಕಡೆ ಏಕಭುಕ್ತ ಭೋಜನವನ್ನು ಸಹ ಮಾಡುವುದು ಅವರವರ ಭಾವನೆ ಪರಂಪರೆಯಾಗಿ ನಡೆಸ್ತಾ ಇರ್ತಾರೆ. ಆದರೂ ಸಹ ಅಮ್ಮನಿಗೆ ಈ ಎಲ್ಲ ವಿಜಯದಶಮಿಯವರೆಗೂ ಸಹ ತನ್ನ ಮನಸ್ಸನ್ನ ಏಕಾಗ್ರತೆಯಿಂದ ಇದ್ದು ಅಮ್ಮನ ಬಳಿಯಲ್ಲಿ ಉಪವಾಸವನ್ನ ಸಾತ್ವಿಕ ರೀತಿಯಿಂದ ಶುದ್ಧ ಮನಸ್ಸಿನಿಂದ ಉಪವಾಸ ಮಾಡುವುದು ಅಮ್ಮನಿಗೆ ಸರ್ವಶ್ರೇಷ್ಠವಾದದ್ದು ಸಕಲ ಭಕ್ತಾಂಬಿಗಳೇ. ಆದ್ದರಿಂದ ಸಕಲರು ಶುದ್ಧ ಮನಸ್ಸಿನಿಂದ ಸಾತ್ವಿಕ ರೀತಿಯಿಂದ ಉಪವಾಸವನ್ನ
ಸದಾ ನಮ್ಮ ಮನಸ್ಸನ್ನ ಅಮ್ಮನ ಬಳಿಯಲ್ಲಿ ಇದ್ದು ಅಂತಹ ಉಪವಾಸವನ್ನ ಮಾಡುವಂತಹ ಶಕ್ತಿಯನ್ನ ನೀಡು ಅಂತಂದೇಳಿ ಆ ಜಗನ್ಮಾತೆ ಕರುಣಾಮಯಿಯಾದ ಇಷ್ಟಕಾಮೇಶ್ವರಿಯನ್ನ ಪ್ರಾರ್ಥನೆಯನ್ನ ಮಾಡೋಣ. ಬನ್ನಿ ವೀಕ್ಷಕರೇ, ಈಗ 22ನೇ ತಾರೀಕು ಸೆಪ್ಟೆಂಬರ್ 2025 ಸೋಮವಾರ ಪ್ರಥಮ ಪಾಡ್ಯ ಬೀರುತ್ತೆ. ಅವತ್ತಿನ ದಿನ ವಿಶೇಷವಾಗಿ ನಾವು ಶೈಲಪುತ್ರಿಯನ್ನ ಆರಾಧನೆಯನ್ನ ಮಾಡ್ತೀವಿ. ಈ ಶೈಲಪುತ್ರಿ ಆರಾಧನೆ ಮತ್ತು ಕೆಲವೊಂದು ಪರಂಪರೆಯಾಗಿ ಘಟಸ್ಥಾಪವನ್ನ ಮಾಡುವುದು ಮತ್ತು 9 ದಿನಗಳು ಅಖಂಡ ಜ್ಯೋತಿಯನ್ನ ಬೆಳೆಸೋದು, ಕೆಲವೊಂದು ಕಡೆ ದೀಪವನ್ನ ಹಾಕೋದು ಅಂತಂದು ಉತ್ತರ ಕರ್ನಾಟಕದ ಕಡೆ ಮತ್ತು ಎಲ್ಲ ಕಡೆನೂ ಸಹ ಅಖಂಡ ದೀಪ ನಂದಾದೀಪವನ್ನ ಹಾಕ್ತಾರೆ. ಆದ್ದರಿಂದ ಆ ದೀಪ ಸ್ಥಾಪನೆ 9 ದಿನದ ದೀಪವನ್ನು ಹಾಕಬೇಕು ಅಂತಂದ್ರೆ ಸೋಮವಾರ ಮತ್ತು ಘಟಸ್ಥಾಪನೆಗೂ ಸಹ ಸೋಮವಾರ ಪ್ರಶಸ್ತವಾಗಿದೆ. ಆ ಪ್ರಶಸ್ತವಾದ ಮುಹೂರ್ತ ಎಲ್ಲರೂ ಬರೆದಿಟ್ಟುಕೊಳ್ಳಿ. ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ 15 ನಿಮಿಷದವರೆಗೂ ಘಟಸ್ಥಾಪನೆಯನ್ನ ಮಾಡುವುದು ಮತ್ತು ಅಖಂಡ ದೀಪವನ್ನ ಬೆಳಗಿಸಲಿಕ್ಕೆ ಶುಭ ಮುಹೂರ್ತ ಇದೆ. ಮತ್ತು ಆ ಸಮಯದಲ್ಲಿ ಆಗಲಿಲ್ಲ ಅಂತಂದ್ರೆ 11:30ರಿಂದ 12 ಗಂಟೆ 50 ನಿಮಿಷದವರೆಗೂ ಅಭಿಜಿತ್ ಮುಹೂರ್ತದಲ್ಲಿ ದೀಪವನ್ನ ಹಾಕೋದು ಇಲ್ಲವೇ ಘಟಸ್ಥಾಪನೆಯನ್ನು ಸಹ ಮಾಡೋದ್ರಿಂದ ವಿಶೇಷವಾದ ಪುಣ್ಯ ಸಂಪಾದನೆಯನ್ನ ಭಕ್ತನು ಮಾಡ್ತಾನೆ ಅಂತಂದೇಳಿ ಆ ಶುಭ ಮುಹೂರ್ತ ತಿಳಿಸ್ತಾ ಇದೆ. ಮತ್ತು ಈ ಶೈಲಪುತ್ರಿಗೆ ವಿಶೇಷವಾಗಿ ನಾವು ಯಾವ ಬಣ್ಣವನ್ನ ಅರ್ಪಣೆಯನ್ನ ಮಾಡಬೇಕು, ಯಾವ ಬಣ್ಣದ ವಸ್ತ್ರಗಳನ್ನ ಸಮರ್ಪಿಸಬೇಕು ಅಂತಂದ್ರೆ ಗ್ರೀನ್, ಹಸಿರು ಬಣ್ಣದ ಗ್ರೀನ್ ಕಲರನ್ನ ಹಸಿರು ಬಣ್ಣದ ವಸ್ತ್ರವನ್ನ ನೀಡೋದು ಮತ್ತು ಯಾವ ನೈವೇದ್ಯವನ್ನ ಅರ್ಪಣೆಯನ್ನ ಮಾಡಬೇಕು ಅಂತಂದ್ರೆ ಕೋಸಂಬರಿ ಮತ್ತು ಅಕ್ಕಿ ಪಾಯಸವನ್ನ ನೈವೇದ್ಯವನ್ನ ಮಾಡೋದ್ರಿಂದ ಶೈಲಪುತ್ರಿ ಸಂತೃಪ್ತಿಯನ್ನು ಹೊಂದುತ್ತಾಳೆ. ಓಂ ಐಂ ರೀಂ ಶ್ರೀಂ ಶೈಲಪುತ್ರಿಯೇ ನಮಃ ಈ ಮಹಾಮಂತ್ರವನ್ನ ಸಾಧಕನು ಆ ದಿನ ಜಪವನ್ನ ಮಾಡುವುದರಿಂದ ವಿಶೇಷ ಪುಣ್ಯ ಫಲ ಪ್ರಾಪ್ತಿಯನ್ನ ಪಡಿತಾ ಹೋಗ್ತಾನೆ. ಇನ್ನ 2ನೆಯ ದಿನ ದ್ವಿತೀಯ 23ನೇ ತಾರೀಕು ಸೆಪ್ಟೆಂಬರ್ 2025 ದ್ವಿತೀಯರಿಂದ ಆ ದಿನ ಬ್ರಹ್ಮಚಾರಿಣಿಯ ಆರಾಧನೆಯನ್ನ ಮಾಡುವುದು. ಬ್ರಹ್ಮಚಾರಿಣಿಗೆ ಯಾವ ಬಣ್ಣದ ವಸ್ತ್ರವನ್ನ ಸಮರ್ಪಿಸಬೇಕೆಂತಂದ್ರೆ ಯೆಲ್ಲೋ ಕಲರ್ ಹಳದಿಯ ವಸ್ತ್ರವನ್ನ ಸಮರ್ಪಿಸೋದು ಮತ್ತು ಭಕ್ತನೂ ಸಹ ಹಳದಿಯ ವಸ್ತ್ರವನ್ನ ಧರಿಸೋದ್ರಿಂದ ತನ್ನಲ್ಲೇ ಕೆಲವೊಂದು ಬದಲಾವಣೆಯನ್ನ ಪಡಿತಾ ಬರ್ತಾನೆ. ಮತ್ತು ಈ ಬ್ರಹ್ಮಚಾರಿಣಿಗೆ ಯಾವ ನೈವೇದ್ಯವನ್ನ ಸಮರ್ಪಿಸೋದು ಅಂತಂದ್ರೆ ಶುದ್ಧ ಮನಸ್ಸಿನಿಂದ ಅಮ್ಮನಿಗೆ ಯಾವುದೇ ನೈವೇದ್ಯವನ್ನ ಇಟ್ಟರೂ ಸಹ ಅಮ್ಮ ಸ್ವೀಕರಿಸ್ತಾಳೆ. ಆದರೆ ಕೆಲವೊಂದು ಶಾಸ್ತ್ರದಲ್ಲಿ ಕೋಸಂಬರಿ, ಚಿತ್ರಾನ್ನ, ಹೆಸರುಬೇಳೆ ಪಾಯಸವನ್ನ ಸಮರ್ಪಿಸೋದ್ರಿಂದ ಅಮ್ಮ ಸಂತೃಪ್ತಿಯನ್ನು ಹೊಂದುತ್ತಾಳೆ ಅಂತಂದೇಳಿ ಸಕಲ ಶಾಸ್ತ್ರಗಳು ಸಹ ತಿಳಿಸ್ತಾ ಇದೆ. ಓಂ ಐಂ ರೀಂ ಶ್ರೀಂ ಬ್ರಹ್ಮಚಾರಿಣಿಯೇ ನಮಃ ಈ ಮಹಾಮಂತ್ರವನ್ನ ಶುದ್ಧ ಮನಸ್ಸಿನಿಂದ ಸಕಲ ಭಕ್ತರೂ ಸಹ ಜಪವನ್ನ ಮಾಡುವುದರಿಂದ ಬ್ರಹ್ಮಚಾರಿಣಿಯ ಕೃಪೆಗೆ ಪಾತ್ರ ಆಗ್ತಾ ಹೋಗ್ತೀರಾ. 24ನೆಯ ತಾರೀಕು ಸೆಪ್ಟೆಂಬರ್ 2025 ಬುಧವಾರ ತೃತೀಯಾತಿಥಿ ಇರುವುದರಿಂದ ತೃತೀಯೇ ಚಂದ್ರಗಂಠೇತಿ ಅಮ್ಮ ಚಂದ್ರಗಂಠ ರೂಪದಲ್ಲಿ ಇರುತ್ತಾಳೆ. ಇಂತಹ ನೋಡಿ ಮನೋನಿಗ್ರಹವನ್ನ ಅಮ್ಮ ಮಾಡ್ತಾ ಇದ್ದಾಳೆ. ಭಕ್ತರ ಮನೋನಿಗ್ರಹವನ್ನ ಮಾಡಿ ಮನಸ್ಸನ್ನ ಹತೋಟಿನಲ್ಲಿ ತರ್ತಾ ಇದ್ದಾಳೆ ಚಂದ್ರಗಂಟೆ. ಈ ಚಂದ್ರಗಂಟೆ ಮತ್ತು ಎಲ್ಲ ದೇವತೆಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ವಿಶೇಷವಾಗಿ ನಿಮ್ಮ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಮತ್ತು ಚಂದ್ರಗಂಟೆಗೆ ನಾವು ಬಿಳಿಯ ಬಣ್ಣದ ವಸ್ತ್ರವನ್ನ ಅಮ್ಮನಿಗೆ ಸಮರ್ಪಣೆಯನ್ನ ಮಾಡುವುದು ಮತ್ತು ಭಕ್ತನೂ ಸಹ ಬಿಳಿಯ ವಸ್ತ್ರವನ್ನ ಧರಿಸುವುದರಿಂದ ತನ್ನಲ್ಲೇ ಅನೇಕ ಸಾತ್ವಿಕ ರೀತಿಯಿಂದ ಪ್ರಯೋಜನಗಳನ್ನ
ಕಾಣ್ತಾ ಹೋಗ್ತಾನೆ. ಮತ್ತು ಈ ಚಂದ್ರಗಂಟೆಗೆ ಕೋಸಂಬರಿ, ಚಕ್ಕುಲಿ, ಬೆಲ್ಲ, ಹಾಲು, ಪಾಯಸವನ್ನ ಸಮರ್ಪಣೆಯನ್ನ ಮಾಡುವುದರಿಂದ ವಿಶೇಷವಾದ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರ ಆಗ್ತಾ ಹೋಗ್ತಾನೆ. ಅಮ್ಮನಿಗೆ ಓಂ ಐಂ ರೀಂ ಶ್ರೀಂ ಚಂದ್ರಘಂಟಾಯೇ ನಮಃ ಈ ಮಹಾಮಂತ್ರವನ್ನ ಭಕ್ತನು ಸದಾ ಸ್ಮರಣೆಯನ್ನ ಜಪವನ್ನ ಮಾಡುವುದರಿಂದ ಭಕ್ತನಿಗೆ ಆ ಚಂದ್ರಘಂಟೆಯ ದರ್ಶನ ಸೌಭಾಗ್ಯ ದೊರೆಯಲಿ ಅಂತಂದೇಳಿ ನಾವು ಸಹ ಆಶೀರ್ವಾದವನ್ನ ಮಾಡ್ತಾ ಇದ್ದೀವಿ. 25ನೇ ತಾರೀಕು 9ನೇ ತಿಂಗಳು 2025 ಗುರುವಾರ ಚತುರ್ಥಿ ಇರುವುದರಿಂದ ಮತ್ತು ಆ ದಿನ ನಾವು ವಿಶೇಷವಾಗಿ ಕೂಷ್ಮಾಂಡಾ ದೇವಿಯನ್ನ ಆರಾಧನೆಯನ್ನ ಮಾಡ್ತಾ ಹೋಗ್ತೀವಿ. ಯಾಕಂತಂದ್ರೆ ಮತ್ತು ವಿಶೇಷವಾಗಿ ನಾನು ಆಗ್ಲೇ ತಿಳಿಸಿದಾಗೆ ಕೆಲವೊಂದು ಕಡೆ ದೀಪಸ್ಥಾಪನೆಯನ್ನು ಸಹ ಮಾಡ್ತಾ ಹೋಗ್ತಾರೆ. ಹಿಂಗೆ 9 ದಿನದ ದೀಪ, 7 ದಿನದ ದೀಪ ಮತ್ತು 3 ದಿನದ ದೀಪಗಳು, 5 ದಿನ ದೀಪ ಹಾಕೋದು ಕೆಲವೊಂದು ಮನೆಗಳಲ್ಲಿ ಮತ್ತು ಪರಂಪರೆಯಲ್ಲಿ ರೂಢಿ ಇರುತ್ತೆ. ಅಂಥವರಿಗೆ 7 ದಿನದ ದೀಪವನ್ನು ಹಾಕಬೇಕು ಅನ್ನೋರು ಈ ದಿನ ಗುರುವಾರ 25ನೇ ತಾರೀಕಿನಂದು ಆ 7 ದಿನದ ದೀಪವನ್ನ ಅಖಂಡ ದೀಪವನ್ನು ಬೆಳಗಿಸಲು ಶುಭ ಮುಹೂರ್ತ ಆಗಿದೆ. ಆ ದಿನ ಕೂಷ್ಮಾಂಡಾ ದೇವಿಯನ್ನ ಆರಾಧನೆಯನ್ನ ಮಾಡುವುದು. ಭಕ್ತನು ಕೂಷ್ಮಾಂಡಾ ದೇವಿಗೆ ಕೆಂಪು ಬಣ್ಣದ ವಸ್ತ್ರವನ್ನ ಸಮರ್ಪಣೆಯನ್ನ ಮಾಡುವುದು ಮತ್ತು ಭಕ್ತನು ಸಹ ಕೆಂಪು ಬಣ್ಣದ ವಸ್ತ್ರವನ್ನ ಧರಿಸುವುದರಿಂದ ವಿಶೇಷವಾದ ದೇವಿಯ ಕೃಪೆಗೆ ಪಾತ್ರ ಆಗ್ತಾ ಹೋಗ್ತಾನೆ. ಅಮ್ಮನಿಗೆ ಯಾವ ನೈವೇದ್ಯವನ್ನ ಮಾಡಬೇಕು ಕೂಷ್ಮಾಂಡಾ ದೇವಿಗೆ ಅಂತಂದ್ರೆ ವಿಶೇಷವಾಗಿ ಕೋಸಂಬರಿ, ಎಳ್ಳಿನ ತಿಂಡೆಗಳು, ಎಳ್ಳಿನ ಉಂಡೆಗಳು, ಗೋಧಿ ಪಾಯಸವನ್ನ ಸಮರ್ಪಣೆಯನ್ನ ಮಾಡೋದ್ರಿಂದ, ಯಾಕಂದ್ರೆ ಕೂಷ್ಮಾಂಡ ಅಂತಂದ್ರೇನೆ ಸಾಕು ಸೂರ್ಯ ಭಗವಾನ್ಗೆ ನಮ್ಮ ಆತ್ಮವನ್ನ ಆತ್ಮಕಾರಕರಾಗಿ ನಿಯಂತ್ರಣವನ್ನ ಮಾಡ್ತಾಳೆ. ನಮ್ಮೆಲ್ಲ ಪ್ರಾರಬ್ಧಗಳನ್ನು ಸಹ ಕೂಷ್ಮಾಂಡಾ ದೇವಿ ಪರಿಹಾರವನ್ನ ಮಾಡಿ ಭಕ್ತನಿಗೆ ಜೀವನದಲ್ಲಿ ಬೆಳವಣಿಗೆ ಆಗಲು ಸಹಾಯವನ್ನ ಮಾಡ್ತಾಳೆ. ಈ ಕೂಷ್ಮಾಂಡಾ ದೇವಿಯ ಬಗ್ಗೆ ವಿಶೇಷವಾಗಿ ಮುಂದಿನ ವಿಡಿಯೋ ಸಂದೇಶದಲ್ಲಿ ಅಮ್ಮನ ಮಹಿಮೆಗಳು, ಅಮ್ಮನ ವರ್ಣನೆಯ ಬಗ್ಗೆ ನಿಮ್ಮೆಲ್ಲರಿಗೂ ಸಹ ತಿಳಿಸ್ತಾ ಹೋಗ್ತೀನಿ. ಆದಷ್ಟು ಸಹ ಆ ದಿನ 7 ದಿನದ ದೀಪವನ್ನ ಬೆಳಗಿಸಲು ಗುರುವಾರ ಶುಭ ಮುಹೂರ್ತವಾಗಿದೆ. ಆ ದಿನ ಕೂಷ್ಮಾಂಡಾ ದೇವಿಯನ್ನ ನಾವುಗಳು ಆರಾಧನೆಯನ್ನ ಮಾಡಿದರೆ ತುಂಬಾ ಒಳ್ಳೆಯದು. ಆ ದಿನ ಯಾವ ಮಂತ್ರವನ್ನ ಜಪವನ್ನ ಮಾಡಬೇಕು ಭಕ್ತಾದಿಗಳು ಅಂತಂದ್ರೆ ಓಂ ಐಂ ಹ್ರೀಂ ಶ್ರೀಂ ಕೂಷ್ಮಾಂಡಾಯೇ ನಮಃ ಈ ಮಹಾಮಂತ್ರವನ್ನ ಶುದ್ಧ ಮನಸ್ಸಿನಿಂದ ಸಾತ್ವಿಕ ಭಾವನೆಯಲ್ಲಿ ಸಕಲ ಭಕ್ತಾದಿಗಳು, ವೀಕ್ಷಕ ಬಾಂಧವರು ಸಹ ಜಪವನ್ನ ಮಾಡುವುದರಿಂದ ವಿಶೇಷವಾದ ಭಕ್ತಿಯ ಜೊತೆಯಲ್ಲಿ ಮಹಾಲಕ್ಷ್ಮಿಯ ಕೃಪೆಯನ್ನ ಪಡಿತಾ ಹೋಗ್ತಾನೆ ಭಕ್ತಾದಿಗಳು. 26ನೇ ತಾರೀಕು ಸೆಪ್ಟೆಂಬರ್ 2025 ಶುಕ್ರವಾರ ಆ ದಿನ ಸ್ಕಂದ ಮಾತೆಯನ್ನ ಆರಾಧನೆಯನ್ನ ಮಾಡಲಿಕ್ಕೆ ತುಂಬಾ ಪ್ರಶಸ್ತವಾಗಿದೆ. ಮತ್ತು ಆ ದಿನ ಚತುರ್ಥಿ ಮತ್ತು ಉಪರಿ ಪಂಚಮಿ ಬರ್ತಾರಿಂದ ಆ ದಿನ ಸ್ಕಂದ ಮಾತೆಯನ್ನ ಆರಾಧನೆಯನ್ನ ಮಾಡೋದು ಮತ್ತು ಲಲಿತಾ ಪಂಚಮಿ ಲಲಿತಾ ವ್ರತವನ್ನು ಸಹ ಆ ದಿನ ಆರಾಧನೆಯನ್ನ ಮಾಡೋದ್ರಿಂದ ವಿಶೇಷವಾಗಿ ಜಗನ್ಮಾತೆಯನ್ನ ಸ್ಕಂದ ಮಾತೆಯ ರೂಪದಲ್ಲಿ ನಾವುಗಳು ಆರಾಧನೆಯನ್ನ ಮಾಡೋದರಿಂದ ವಿಶೇಷವಾಗಿ ವಂಶಾಭಿವೃದ್ಧಿಯನ್ನ ಅಮ್ಮ ಅನುಗ್ರಹವನ್ನ ಮಾಡ್ತಾಳೆ. ಸತ್ಸಂತಾನಗಳನ್ನು ಸಹ ಅನುಗ್ರಹವನ್ನ ಕೊಡ್ತಾ ಹೋಗ್ತಾಳೆ. ಆದ್ದರಿಂದ ಆದಷ್ಟು ಸಹ ಆ ದಿನ ಲಲಿತಾ ವ್ರತವನ್ನು ಮಾಡುವುದು, ಸ್ಕಂದ ಮಾತೆಯನ್ನ ಆರಾಧನೆಯನ್ನ ಮಾಡುವುದರಿಂದ ವಿಶೇಷ ಫಲ ಪ್ರಾಪ್ತಿ ಉಂಟಾಗಲಿದೆ. ಮತ್ತು
ಸಾಧಕನು ಯಾವ ವಸ್ತ್ರವನ್ನ ಅಮ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತಂದ್ರೆ ಆರೆಂಜ್ ಕಲರ್ ಕೇಸರಿಯ ಬಣ್ಣದ ವಸ್ತ್ರವನ್ನ ಅಮ್ಮನಿಗೆ ಸಮರ್ಪಣೆಯನ್ನ ಮಾಡೋದು ಮತ್ತು ಭಕ್ತಾದಿಗಳು ಸಹ ಕೇಸರಿಯ ವಸ್ತ್ರವನ್ನ ಆ ದಿನ ಧರಿಸುವುದರಿಂದ ಶಾಸ್ತ್ರೋಕ್ತವಾಗಿ ವಿಶೇಷವಾದ ಪುಣ್ಯ ಫಲವನ್ನ ಪಡಿತಾ ಬರ್ತಾನೆ. ಮತ್ತು ಅಮ್ಮನಿಗೆ ಯಾವ ನೈವೇದ್ಯವನ್ನ ನೀಡಿದರೆ ಅನುಗ್ರಹವನ್ನ ಪಡೆಯಬಹುದು ಅಂತಂದ್ರೆ ಕೋಸಂಬರಿ, ಮೊಸರನ್ನ, ಬೆಲ್ಲ, ಕಡಲೆಬೇಳೆ ಪಾಯಸವನ್ನ ಸಮರ್ಪಣೆಯನ್ನ ಮಾಡುವುದರಿಂದ ವಿಶೇಷವಾದ ಪುಣ್ಯ ಫಲಪ್ರಾಪ್ತಿಯನ್ನ ಪಡಿತಾ ಹೋಗ್ತಾನೆ. ಮತ್ತು ಯಾವ ಮಂತ್ರವನ್ನ ಶ್ರದ್ಧಾ ಭಕ್ತಿಯಿಂದ ಜಪಿಸಿದರೆ ಉತ್ತಮ ಫಲಪ್ರಾಪ್ತಿಯನ್ನು ಪಡೆಯಬಹುದು ಅಂತಂದ್ರೆ ಓಂ ಐಂ ಹ್ರೀಂ ಶ್ರೀಂ ಸ್ಕಂದಮಾತಾಯೇ ನಮಃ ಈ ಮಹಾಮಂತ್ರವನ್ನ ಜಪಿಸುವುದು. ಇದರ ಜೊತೆಯಲ್ಲಿ ಓಂ ಐಂ ಹ್ರೀಂ ಶ್ರೀಂ ಲಲಿತಾಯೇ ನಮಃ ಈ ಮಹಾಮಂತ್ರವನ್ನು ಸಹ ಈ ದಿನ ಜಪವನ್ನು ಮಾಡುವುದರಿಂದ ವಿಶೇಷವಾಗಿ ಭಕ್ತರಿಗೆ ಅಮ್ಮನ ಪರಿಪೂರ್ಣ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಇನ್ನು 27ನೇ ತಾರೀಕು ಸೆಪ್ಟೆಂಬರ್ 2025 ಶನಿವಾರ ಪಂಚಮಿ ಇರುವುದರಿಂದನೂ ಸ್ಕಂದ ಮಾತೆಯನ್ನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಈ ಸತಿ ಚತುರ್ಥಿ ಉಪರಿ ಆಗಿದ್ರಿಂದ ಇಂದಿನ ದಿನವೂ ಸಹ ಪಂಚಮಿ ಬಂದಿರೋದು ಮತ್ತು ಶನಿವಾರನೂ ಸಹ ಪಂಚಮಿ ಬಂದಿರೋದ್ರಿಂದ ಎರಡೂ ದಿನವೂ ಸಹ ಸ್ಕಂದ ಮಾತೆಯನ್ನ ಆರಾಧನೆಯನ್ನ ಮಾಡಬೇಕು. ಮತ್ತು ಯಾರು 5 ದಿನದ ದೀಪವನ್ನ ಹಾಕಬೇಕು ಅನ್ನೋರು ಈ ದಿನ 27ನೇ ತಾರೀಕಿನಂದು ಸೆಪ್ಟೆಂಬರ್ 2025 5 ದಿನದ ದೀಪವನ್ನ ಸಹ ಹಾಕಲಿಕ್ಕೆ ಶುಭ ಮುಹೂರ್ತವಾಗಿದೆ. ಮತ್ತು ಈ ದಿನ ಅಮ್ಮನಿಗೆ ಶನಿವಾರ ಮತ್ತು ಸ್ಕಂದ ಮಾತೆಯನ್ನ ಆರಾಧನೆಯನ್ನು ಮಾಡ್ತಾರಿಂದ ಗೋಲ್ಡನ್ ಕಲರ್ ಅನ್ನ ಬಂಗಾರದ ವರ್ಣದ ವಸ್ತ್ರವನ್ನ ಅಮ್ಮನಿಗೆ ಸಮರ್ಪಣೆಯನ್ನ ಮಾಡುವುದು ಮತ್ತು ಭಕ್ತಾದಿಗಳು ಸಹ ಗೋಲ್ಡನ್ ಕಲರ್ ವಸ್ತ್ರವನ್ನ ಧರಿಸುವುದರಿಂದ ವಿಶೇಷವಾದ ಸಾತ್ವಿಕ ರೀತಿಯಿಂದ ಅನುಭವ ಉಂಟಾಗ್ತಾ ಹೋಗುತ್ತೆ. ಭಕ್ತನ ಮನೋ ಇಷ್ಟಾರ್ಥಗಳು ಸಹ ಶೀಘ್ರವಾಗಿ ಸಿದ್ಧಿಸ್ತಾ ಹೋಗುತ್ತೆ. ಏಕೆಂದ್ರೆ ಸ್ಕಂದ ಮಾತೆಯ ಅನುಗ್ರಹ ಉಂಟಾಯ್ತಂದ್ರೆ ಜೀವನದಲ್ಲಿ ಸಕಲ ಸೌಭಾಗ್ಯಗಳನ್ನ ಕೌಟುಂಬಿಕವಾಗಿ ಪಡಿತಾ ಹೋಗ್ತಾನೆ. ಯಾರಿಗೆ ಕೌಟುಂಬಿಕ ಕಲಹಗಳಿರ್ತವೆ ಆ ಎಲ್ಲವೂ ಪರಿಹಾರವಾಗ್ತಾ ಹೋಗುತ್ತೆ. ಈ ದಿನದ ಶನಿವಾರದಲ್ಲಿ ಸ್ಕಂದ ಮಾತೆಯನ್ನ ಆರಾಧನೆಯನ್ನ ಮಾಡೋದರಿಂದ ಮತ್ತು ಅಮ್ಮನಿಗೆ ಕೋಸಂಬರಿ, ಅಕ್ಕಿ, ಸಬ್ಬಕ್ಕಿ ಪಾಯಸ, ಚಿತ್ರಾನ್ನವನ್ನ ಸಮರ್ಪಣೆಯನ್ನ ಮಾಡೋದರಿಂದ ವಿಶೇಷವಾದ ಪುಣ್ಯ ಫಲಪ್ರಾಪ್ತಿಯನ್ನು ಸಹ ಪಡಿತಾ ಹೋಗ್ತಾನೆ. ಓಂ ಐಂ ಹ್ರೀಂ ಶ್ರೀಂ ಸ್ಕಂದಮಾತಾಯೇ ನಮಃ ಈ ಮಹಾಮಂತ್ರವನ್ನು ಸಹ ಭಕ್ತಾದಿಗಳು ಶುದ್ಧ ಮನಸ್ಸಿನಿಂದ ಸಾತ್ವಿಕ ರೀತಿಯಿಂದ ಜಪವನ್ನು ಮಾಡುವುದರಿಂದ ವಿಶೇಷ ಪುಣ್ಯ ಫಲಪ್ರಾಪ್ತಿಯನ್ನ ಪಡಿತಾ ಹೋಗ್ತಾನೆ. 28ನೇ ತಾರೀಕು ಸೆಪ್ಟೆಂಬರ್ 2025 ಶುಭ ಭಾನುವಾರ ಷಷ್ಠಿ ತಿಥಿ ಎಂದು ನಾವು ಅಮ್ಮನ ರೂಪನಾದ 6ನೆಯ ರೂಪ ಸಕಲ ಸೌಭಾಗ್ಯಗಳನ್ನ ತಂದು ಕೊಡುವುದು ಯಾವುದಪ್ಪ ಅಂತಂದ್ರೆ ಕಾತ್ಯಾಯಿನಿ ರೂಪವನ್ನ ನಾವುಗಳು ಆರಾಧನೆಯನ್ನ ಮಾಡ್ತಾ ಬರ್ತೀವಿ. ಕಾತ್ಯಾಯಿನಿಯನ್ನ ಆರಾಧನೆಯನ್ನ ಮಾಡುವುದರಿಂದ ಸಕಲ ಸೌಭಾಗ್ಯಗಳು ಪ್ರಾಪ್ತಿ ಉಂಟಾಗುತ್ತೆ. ಶೀಘ್ರ ವಿವಾಹ ಭಾಗ್ಯಗಳು, ಶೀಘ್ರ ಕಲ್ಯಾಣ ಭಾಗ್ಯಗಳು ಮತ್ತು ದೀರ್ಘ ಸೌಮಂಗಲ್ಯ ಭಾಗ್ಯವನ್ನ ಕಾತ್ಯಾಯಿನಿ ದೇವಿ ಭಕ್ತಾದಿಗಳಿಗೆ ಅನುಗ್ರಹವನ್ನ ಮಾಡ್ತಾಳೆ ವೀಕ್ಷಕರೇ. ಆದ್ದರಿಂದ ಕಾತ್ಯಾಯಿನಿಯನ್ನ ಭಾನುವಾರದಂದು ಆರಾಧನೆಯನ್ನ ಮಾಡ್ತಾರಿಂದ ವಿಶೇಷ ಸೌಭಾಗ್ಯಗಳನ್ನ ಅಮ್ಮ ಭಕ್ತಾದಿಗಳಿಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾಳೆ. ಇನ್ನ ಕಾತ್ಯಾಯಿನಿ ದೇವಿಗೆ ಭಕ್ತಾದಿಗಳು ಸ್ಕೈ ಬ್ಲೂ ಅಂದ್ರೆ ಆಕಾಶ ನೀಲಿಯ ಬಣ್ಣದ ವಸ್ತ್ರವನ್ನ ಸಮರ್ಪಣೆಯನ್ನ ಮಾಡುವುದರಿಂದ
ವಿಶೇಷವಾದ ಸೌಭಾಗ್ಯಗಳನ್ನು ಪಡಿತಾ ಹೋಗ್ತಾನೆ. ಮತ್ತು ಸ್ತ್ರೀಯರು ಸಮರ್ಪಣೆಯನ್ನು ಮಾಡುವುದರಿಂದ ದೀರ್ಘ ಸೌಮಂಗಲ್ಯ ಭಾಗ್ಯವನ್ನು ಪಡಿತಾ ಹೋಗ್ತಾರೆ. ಮತ್ತು ಭಕ್ತಾದಿಗಳು ಸಹ ಆ ದಿನ ಸ್ಕೈ ಬ್ಲೂ ಆಕಾಶ ನೀಲಿಯ ಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ ವಿಶೇಷವಾದ ಅನುಭವವನ್ನು ಪಡೆಯುವುದರ ಜೊತೆಯಲ್ಲಿ ದೇವಿ ಕಾತ್ಯಾಯನಿಯ ಪರಿಪೂರ್ಣ ಅನುಗ್ರಹವನ್ನು ಪಡಿತಾ ಹೋಗ್ತಾನೆ. ಮತ್ತು ಕಾತ್ಯಾಯನಿ ದೇವಿಗೆ ಕೋಸಂಬರಿ, ಕಡುಬು, ಶಾವಿಗೆ ಪಾಯಸವನ್ನು ನೈವೇದ್ಯವನ್ನು ಮಾಡುವುದರಿಂದ ಪರಿಪೂರ್ಣ ಅನುಗ್ರಹವನ್ನು ಪಡಿತಾ ಹೋಗ್ತಾನೆ. ಓಂ ಐಂ ಹ್ರೀಂ ಶ್ರೀಂ ಕಾತ್ಯಾಯನಿಯೇ ನಮಃ. ಈ ಮಹಾಮಂತ್ರವನ್ನು ಭಕ್ತಾದಿಗಳು ಶುದ್ಧ ಮನಸ್ಸಿನಿಂದ ಜಪವನ್ನು ಮಾಡುವುದರಿಂದ ವಿಶೇಷವಾದ ಸೌಭಾಗ್ಯಾದಿಗಳನ್ನು ಭಕ್ತಾದಿಗಳು ಪಡೆಯುವಂತಾಗಲಿ. 29 ಸೆಪ್ಟೆಂಬರ್ 2025 ಶುಭ ಸೋಮವಾರದಂದು ಸಪ್ತಮಿ ಕಾಲರಾತ್ರಿ. ಈ ಸೋಮವಾರದಂದು ಕಾಲರಾತ್ರಿ ದೇವಿಯನ್ನ ಆರಾಧನೆಯನ್ನ ಮಾಡುವುದರಿಂದ ಸಕಲ ದುಷ್ಟ ಶಕ್ತಿಗಳಿಂದ, ದುಷ್ಟ ಬಾಧೆಗಳಿಂದ ಎಲ್ಲದರಿಂದಲೂ ಸಹ ನಮಗೆ ಪರಿಹಾರ ದೊರೆಯುತ್ತೆ. ಅನೇಕ ಶತ್ರುಗಳ ತೊಂದರೆಯಿಂದಲೂ ಸಹ ಮುಕ್ತಿ ದೊರೆಯುತ್ತೆ ಅಂತಂದು ಸಕಲ ಶಾಸ್ತ್ರಾದಿಗಳೇ ಸಹ ತಿಳಿಸ್ತಾ ಹೋಗುತ್ತೆ ಭಕ್ತಾದಿಗಳೇ. ಆದ್ದರಿಂದ ಕಾಲರಾತ್ರಿಯನ್ನ ಶುಭ ಸೋಮವಾರ 29ನೇ ತಾರೀಕು ಸೆಪ್ಟೆಂಬರ್ 2025 ಆರಾಧನೆಯನ್ನು ಮಾಡುವುದು. ಆ ದಿನ ಸಪ್ತಮಿ ಇರುವುದರಿಂದನೂ ಸಹ ಈ ದಿನ 3 ದಿನದ ದೀಪವನ್ನು ಹಾಕಲಿಕ್ಕೆ ಶುಭ ಮುಹೂರ್ತವಾಗಿದೆ. ಯಾರು 3 ದಿನದ ದೀಪವನ್ನು ಹಾಕಬೇಕು ಅಂತಿರೋ ಆದ್ದರಿಂದ ಅವರು ಸೋಮವಾರ ಹಾಕಬಹುದಾಗಿದೆ. ಮತ್ತು ಆ ದಿನ ಸರಸ್ವತಿಯ ಆವಾಹನೆಯನ್ನ ಮಾಡುವುದು. ಏಕೆಂದರೆ ಮರುದಿನ ಸರಸ್ವತಿಯ ಪೂಜೆಯನ್ನ ಮಾಡಲಿಕ್ಕೆ ಶುಭ ಮುಹೂರ್ತ ಇರೋದ್ರಿಂದ ಈ ದಿನ ಸರಸ್ವತಿಯ ಆವಾಹನೆಯನ್ನ ಮಾಡುವುದರಿಂದ ವಿಶೇಷವಾಗಿ ವಿದ್ಯಾ ಬುದ್ಧಿ ಪ್ರಾಪ್ತಿಯನ್ನ ಅನುಗ್ರಹವನ್ನ ಭಕ್ತರಿಗೆ ಮಾಡ್ತಾ ಹೋಗ್ತವೆ. ಮತ್ತು ಕಾಲರಾತ್ರಿಗೆ ವಿಶೇಷವಾಗಿ ಸಿಲ್ವರ್ ಕಲರಿನ ಬಣ್ಣದ ವಸ್ತ್ರವನ್ನ ಅಮ್ಮನಿಗೆ ಸಮರ್ಪಣೆಯನ್ನ ಮಾಡುವುದು. ಮತ್ತು ಸಿಲ್ವರ್ ಕಲರ್ ಬಣ್ಣದ ವಸ್ತ್ರವನ್ನ ಭಕ್ತರಾದಿಗಳು ಸಹ ಧರಿಸುವುದರಿಂದ ವಿಶೇಷ ಪುಣ್ಯ ಪ್ರಾಪ್ತಿಯನ್ನ ಪಡಿತಾ ಹೋಗ್ತಾನೆ. ಮತ್ತು ಅಂದರೆ ಸಿಲ್ವರ್ ಅಂತಂದ್ರೆ ಗ್ರೇ ಕಲರು ಸಹ ಬಳಸಬಹುದಾಗಿದೆ. ಆದ್ದರಿಂದ ಮತ್ತು ಕಾಲರಾತ್ರಿಗೆ ಅಮ್ಮನಿಗೆ ವಿಶೇಷವಾಗಿ ಕೋಸಂಬರಿ, ಚಿತ್ರಾನ್ನ, ಮೊಸರನ್ನವನ್ನು ಸಹ ಸಮರ್ಪಣೆಯನ್ನ ಮಾಡುವುದು. ಇದರಿಂದ ವಿಶೇಷವಾದ ಪುಣ್ಯ ಫಲಪ್ರಾಪ್ತಿ ಉಂಟಾಗ್ತಾ ಹೋಗುತ್ತೆ. ಓಂ ಐಂ ಹ್ರೀಂ ಶ್ರೀಂ ಕಾಲರಾತ್ರಿಯೇ ನಮಃ. ಈ ಮಹಾಮಂತ್ರವನ್ನ ಆ ದಿನ ಭಕ್ತಾದಿಗಳು ಶುದ್ಧ ಮನಸ್ಸಿನಿಂದ ಸಾತ್ವಿಕ ಭಾವನೆಯಿಂದ ಜಪವನ್ನು ಮಾಡುವುದರಿಂದ ವಿಶೇಷವಾಗಿ ಆ ಕಾಲರಾತ್ರಿಯ ಅನುಗ್ರಹಕ್ಕೆ ಪಡಿತಾ ಹೋಗ್ತಾನೆ. ಇದರ ಜೊತೆಯಲ್ಲೂ ಸಹ ಸರಸ್ವತಿಯ ಆಹ್ವಾನೆಯನ್ನು ಮಾಡುವುದರಿಂದ ವಿಶೇಷವಾದ ಸೌಭಾಗ್ಯಾದಿಗಳನ್ನು ಸಹ ಭಕ್ತಾದಿಗಳು ಪಡಿತಾ ಹೋಗ್ತೀರಾ. 30ನೇ ತಾರೀಕು ಸೆಪ್ಟೆಂಬರ್ 2025 ಶುಭ ಮಂಗಳವಾರ ಅಷ್ಟಮಿ. ಮಹಾಗೌರೀತಿ ಚ ಅಷ್ಟಮಂ. ಅಷ್ಟಮದಲ್ಲಿ ಮಹಾಗೌರಿಯ ರೂಪದಲ್ಲಿ ಅಮ್ಮ ಇರ್ತಾಳೆ. ಆ ದಿನ ಜಗನ್ಮಾತೆಯನ್ನ ಮಹಾಗೌರಿಯ ರೂಪದಲ್ಲಿ ಆರಾಧನೆಯನ್ನ ಮಾಡುವುದು ಮತ್ತು ಸರಸ್ವತಿ ಪೂಜೆಯನ್ನ ಮಾಡುವುದು. ಮತ್ತು ವಿಶೇಷವಾಗಿ ಅದನ್ನ ದುರ್ಗಾಷ್ಟಮಿ ಅಂತಂದೂ ಸಹ ಜಗನ್ಮಾತೆ ದುರ್ಗೆಯನ್ನ ಆರಾಧನೆಯನ್ನ ಮಾಡ್ತೀವಿ. ಆದ್ದರಿಂದ ಈ ದಿನ ಬಲು ವಿಶೇಷವಾಗಿ ಮಂಗಳವಾರ ಬಂದಿರೋದ್ರಿಂದ ದುರ್ಗಾಷ್ಟಮಿಗೆ ಅತ್ಯಂತ ಸೂಕ್ತವಾದ ದಿನವಾಗಿದೆ ಭಕ್ತಾದಿಗಳೇ. ಆದ್ದರಿಂದ ಈ ದಿನ ದುರ್ಗೆಯ ಆರಾಧನೆಯನ್ನ ಮಾಡುವುದು, ದುರ್ಗಾ ಅಷ್ಟೋತ್ತರಗಳನ್ನು ಜಪವನ್ನು ಮಾಡುವುದು, ದುರ್ಗಾ ಸೂಕ್ತಗಳನ್ನು ಪಠಣೆಯನ್ನ ಮಾಡುವುದರಿಂದ ಸಕಲ ಅಭಿಷ್ಟಗಳನ್ನು ಶೀಘ್ರವಾಗಿ ಪ್ರಾಪ್ತಿಯನ್ನ ಭಕ್ತಾದಿಗಳು ಪಡಿತಾ ಹೋಗ್ತಾರೆ. ಆ ದಿನ
ಮಹಾಗೌರಿಯ ಆರಾಧನೆಯಿಂದ ಸಕಲ ಸೌಭಾಗ್ಯಗಳು ಮಹಾಲಕ್ಷ್ಮಿಯ ಕೃಪೆಯೇ ಭಕ್ತನಿಗೆ ದೊರೀತಾ ಹೋಗುತ್ತೆ. ಈ ಮಹಾಗೌರಿಯ ಆರಾಧನೆಯಿಂದ ಸಕಲ ಸೌಭಾಗ್ಯಗಳನ್ನು ಸಹ ಭಕ್ತಾದಿಗಳು ಪಡೆಯಬಹುದಾಗಿದೆ. ಈ ಮಹಾಗೌರಿಯ ದಿನದಂದು ನಾವು ಯಾವ ಬಣ್ಣದ ವಸ್ತ್ರವನ್ನ ಸಮರ್ಪಣೆಯನ್ನ ಮಾಡಬೇಕು ಅಂತಂದ್ರೆ ಪರ್ಪಲ್ ಕಲರಿನ ಬಣ್ಣವನ್ನ ಅಮ್ಮನಿಗೆ ಸಮರ್ಪಣೆಯನ್ನ ಮಾಡುವುದು ಮತ್ತು ಪರ್ಪಲ್ ಕಲರಿನ ಬಣ್ಣದ ವಸ್ತ್ರವನ್ನ ಭಕ್ತಾದಿಗಳು ಧರಿಸುವುದರಿಂದ ವಿಶೇಷವಾದ ಅನುಭವವನ್ನ ಮತ್ತು ಜಗನ್ಮಾತೆಯ ದರ್ಶನ ಅನುಭೂತಿಗಳನ್ನು ಸಹ ಪಡಿತಾ ಹೋಗ್ತೀರಾ. ಇನ್ನ ಅಮ್ಮನಿಗೆ ಕೋಸಂಬರಿ, ಪಾಯಸ, ಕಾಯಿ ಹೋಳಿಗೆ ನೈವೇದ್ಯವನ್ನ ಶ್ರದ್ಧಾ ಭಕ್ತಿಯಿಂದ ಮಹಾಗೌರಿಗೆ, ಅದರೊಳಗೂ ಮಂಗಳವಾರ ಇರೋದ್ರಿಂದ ತಾಯಿ ದುರ್ಗೆಗೂ ಸಹ ಸಮರ್ಪಣೆಯನ್ನ ಮಾಡೋದು ಮತ್ತು ಸಂಜೆಯ ಹೊತ್ತಿನಲ್ಲಿ ದುರ್ಗಾ ಆರತಿಯನ್ನ ಮಾಡುವುದರಿಂದ ವಿಶೇಷವಾದ ಪುಣ್ಯ ಫಲಪ್ರಾಪ್ತಿಯನ್ನ ಪಡಿತಾ ಹೋಗ್ತಾನೆ. ಸಕಲ ಶತ್ರುಗಳ ನಾಶ ಉಂಟಾಗ್ತಾ ಹೋಗುತ್ತೆ. ಜಗತ್ತಿನಲ್ಲಿ ದುರ್ಗೆಯನ್ನ ಆರಾಧನೆಯನ್ನ ಮಾಡೋರಿಗೆ ಯಾವ ಕೆಲಸವೂ ಸಹ ದುರ್ಲಭವಲ್ಲ ಅಂತಂದೇಳಿ ಅಮ್ಮ ತಿಳಿಸ್ತಾಳೆ. ಆದ್ದರಿಂದ ತಾಯಿ ದುರ್ಗೆಯ ಕೃಪೆಗೆ ಸಕಲ ಭಕ್ತಾದಿಗಳು ಸಹ ಪಾತ್ರರಾಗಿ ಆ ದಿನ ಓಂ ಐಂ ರೀಂ ಶ್ರೀಂ ಮಹಾಗೌರ್ಯೈ ನಮಃ ಈ ಮಹಾಮಂತ್ರವನ್ನ ಜಪವನ್ನ ಮಾಡುವುದು ಮತ್ತು ಸರಸ್ವತಿಯ ಪೂಜೆಯನ್ನ ಮಾಡುವುದು. ಆ ದಿನ ಎಲ್ಲ ಶಾಸ್ತ್ರೀಯ ಸಂಗೀತದ ವಾದ್ಯಗಳಿರಲಿ ಮತ್ತು ಪುಸ್ತಕಗಳು ಮತ್ತು ವೇದಗಳ ಪುಸ್ತಕಗಳಿರಲಿ ಎಲ್ಲ ವಿದ್ಯಾರ್ಥಿಗಳು ಸಹ ಈ ದಿನ ಸರಸ್ವತಿಯ ಪೂಜೆಯನ್ನ ಮಾಡೋದರಿಂದ ವಿಶೇಷ ಪುಣ್ಯ ಫಲ ಪ್ರಾಪ್ತಿ ಆಗುತ್ತೆ. ಈ ದಿನ ಗುರುಗಳಿಂದ ಉಪದೇಶಗಳನ್ನು ತೆಗೆದುಕೊಳ್ಳುವುದರಿಂದ ವಿಶೇಷ ಮಂತ್ರಸಿದ್ಧಿಗಳು ಮತ್ತು ಸಕಲ ಸೌಭಾಗ್ಯಗಳನ್ನು ಸಹ ಭಕ್ತಾದಿಗಳು ಪಡಿತಾ ಹೋಗ್ತೀರಾ. 1ನೇ ತಾರೀಕು ಅಕ್ಟೋಬರ್ 2025 ಶುಭ ಬುಧವಾರದಂದು ನವಮಿಯಂದು ವಿಶೇಷವಾಗಿ ನಾವು ಸಿದ್ಧಿದಾತ್ರಿಯನ್ನ ಆರಾಧನೆಯನ್ನ ಮಾಡ್ತಾ ಹೋಗ್ತೀವಿ. ನೋಡಿ, ಸಿದ್ಧಿದಾತ್ರಿ ಅಂತಂದ್ರೆ ಸಕಲ ಸಿದ್ಧಿಗಳನ್ನ ಇಷ್ಟೂ ದಿನ ನೀವು ಆರಾಧನೆಯನ್ನ ಮಾಡಿಕೊಂಡಿರುವ ಎಲ್ಲ ದಿನದಲ್ಲೂ ಸಹ ಜಗನ್ಮಾತೆ ಪೂರ್ಣ ಫಲವನ್ನ ಅನುಗ್ರಹಿಸುವಂತಹ ಶುಭ ದಿನ ಈ ಸಿದ್ಧಿದಾತ್ರಿ. ಸಿದ್ಧಿದಾತ್ರಿ ಸಕಲರಿಗೂ ನಿಮ್ಮ ನಿಮ್ಮ ಭಕ್ತಿಗಳಿಗೆ ಸಿದ್ಧಿಯನ್ನ ಅನುಗ್ರಹವನ್ನ ಮಾಡುವಂತಹ ತಾಯಿ ಜಗನ್ಮಾತೆ ಆಗಿದ್ದಾಳೆ. ಈ ದಿನ ಸಿದ್ಧಿದಾತ್ರಿಯನ್ನ ಯಾರು ಶ್ರದ್ಧಾ ಭಕ್ತಿಯಿಂದ ಆರಾಧನೆಯನ್ನ ಮಾಡ್ತಿರಲ್ಲ ಸಕಲ ಸೌಭಾಗ್ಯಗಳನ್ನು ಸಹ ಅಮ್ಮ ನೀಡ್ತಾ ಹೋಗ್ತಾಳೆ. ಆದ್ದರಿಂದ ಅಮ್ಮನಿಗೆ ಈ ದಿನ ವಿಶೇಷವಾಗಿ ಆಯುಧ ಪೂಜೆಯನ್ನ ಮಾಡುವುದು, ಗಜ ಅಶ್ವಾದಿಗಳನ್ನ ಪೂಜೆಯನ್ನ ಮಾಡೋದು, ರಥಾದಿಗಳನ್ನ ಪೂಜೆಯನ್ನ ಮಾಡೋದು, ನಿಮ್ಮ ನಿಮ್ಮ ಮತ್ತು ಆಯುಧಗಳನ್ನ ಪೂಜೆಯನ್ನ ಮಾಡೋದು. ಯಾಕಂದ್ರೆ ಅರಮನೆಗಳಲ್ಲಿ ಮತ್ತು ದೇವಸ್ಥಾನದಲ್ಲಿ ಹಿಂದಿನಿಂದ ಬಂದಿರುವಂತಹ ಖಡ್ಗಗಳಿರಲಿ, ತ್ರಿಶೂಲಾದಿಗಳಿಂದ ಮತ್ತು ಸಕಲ ಇಂತಹ ಆಯುಧಗಳನ್ನ ಪೂಜೆಯನ್ನ ಮಾಡೋದು ಅಂದ್ರೆ ಆಯುಧಗಳಿಗೆ ತೃಪ್ತಿಯನ್ನ ನೀಡೋದು ದಿನ ಆಗಿದೆ. ಆದ್ದರಿಂದ ಈ ಶುಭ ದಿನದಂದು ಆಯುಧ ಪೂಜೆಯನ್ನ ಸಹ ಮಾಡಲಿಕ್ಕೆ ಶುಭ ಮುಹೂರ್ತವಾಗಿದೆ. ಮತ್ತು ಸಿದ್ಧಿದಾತ್ರಿಗೆ ಯಾವ ಬಣ್ಣದ ವಸ್ತ್ರವನ್ನ ಸಮರ್ಪಣೆಯನ್ನ ಮಾಡಬೇಕಂತಂದ್ರೆ ಮರೂನ್ ಕಲರ್ ವಸ್ತ್ರವನ್ನ, ಕಡುಗೆಂಪಿನ ಬಣ್ಣದ ವಸ್ತ್ರವನ್ನ ಸಮರ್ಪಣೆಯನ್ನ ಮಾಡೋದು ಮತ್ತು ಮರೂನ್ ಕಲರ್ ಬಣ್ಣದ ವಸ್ತ್ರವನ್ನ ಭಕ್ತಾದಿಗಳು ಸಹ ಧಾರಣೆಯನ್ನ ಮಾಡುವುದರಿಂದ ವಿಶೇಷವಾದ ಪುಣ್ಯ ಫಲ ಪ್ರಾಪ್ತಿಯನ್ನ ಪಡಿತಾ ಹೋಗ್ತೀರಾ. ಮತ್ತು ಅಮ್ಮನಿಗೆ ಕೋಸಂಬರಿ, ಕೋಡುಬಳೆ ಮತ್ತು ಹೆಸರು ಕಾಳು, ಉಸಳಿ ಮತ್ತು ಹೀಗೆ ಸಿಹಿ ಪದಾರ್ಥಗಳನ್ನ ಅಮ್ಮನಿಗೆ ನೈವೇದ್ಯವನ್ನ ಮಾಡೋದು ಮತ್ತು ಆಯುಧಗಳಿಗೆ ಕೂಷ್ಮಾಂಡ ಬಲಿಯನ್ನ ಮಾಡುವುದರಿಂದ ವಿಶೇಷವಾದ ಪುಣ್ಯ ಫಲ ಪ್ರಾಪ್ತಿಯನ್ನ ಪಡಿತಾ ಹೋಗ್ತೀರಾ. ಮತ್ತು ಅಮ್ಮನಿಗೆ ಓಂ ಐಂ ರೀಂ ಶ್ರೀಂ ಸಿದ್ಧಿದಾತ್ರೇ ನಮಃ ಈ ಮಹಾಮಂತ್ರವನ್ನ ಜಪವನ್ನ ಮಾಡುವುದರಿಂದ ವಿಶೇಷವಾದ ಪುಣ್ಯ ಫಲ ಪ್ರಾಪ್ತಿಯನ್ನ
ಪಡಿತಾ ಹೋಗ್ತೀರಾ. 2ನೇ ತಾರೀಕು ಅಕ್ಟೋಬರ್ 2025 ಶುಭ ಗುರುವಾರದಂದು ದಶಮಿ, ವಿಜಯದಶಮಿ ಇರುವುದರಿಂದ ಭಕ್ತಾದಿಗಳಿಗೆಲ್ಲ ಜಗನ್ಮಾತೆ ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಸಹ ವಿಜಯವನ್ನ ಅನುಗ್ರಹವನ್ನ ಮಾಡ್ತಾ ಇದ್ದಾಳೆ ವೀಕ್ಷಕರೇ. ಈ ದಿನ ವಿಶೇಷವಾಗಿ ನಾವುಗಳೆಲ್ಲ ಶಮಿ ಪೂಜೆಯನ್ನ ಮಾಡೋದು ಮತ್ತು ಘಟ ವಿಸರ್ಜನೆಯನ್ನ ಮೊದಲನೇ ದಿನ 22ನೇ ತಾರೀಕಿನಲ್ಲಿ ಮಾಡಿರುವ ಘಟಸ್ಥಾಪನೆ ಮತ್ತು ಈ ದಿನ 2ನೇ ತಾರೀಕು ಅಕ್ಟೋಬರ್ನಂದು ಘಟ ವಿಸರ್ಜನೆಯನ್ನ ಮಾಡೋದು, ಸೀಮೋಲ್ಲಂಘನವನ್ನ ಮಾಡೋದು, ಇವೆಲ್ಲ ಕಾರ್ಯಗಳು ನಡೀತಾ ಹೋಗ್ತವೆ. ಈ ದಿನ ವಿಶೇಷವಾಗಿ ಲಲಿತಾ ತ್ರಿಪುರ ಸುಂದರಿಯನ್ನ ಆರಾಧನೆಯನ್ನ ಮಾಡ್ತಾ ಹೋಗ್ಬೇಕು. ತಾಯಿ ಮಹಾಕಾಮೇಶ್ವರಿಯನ್ನ ಪೂಜಿಸ್ತಾ ಹೋಗ್ಬೇಕು. ಯಾಕಂತಂದ್ರೆ ಸರ್ಕಲ ಶಾಸ್ತ್ರಗಳಲ್ಲೂ ಸಹ ಶ್ರೀಮತ್ ಸಿಂಹಾಸನೇಶ್ವರಿ ಅಂತಂದೇಳಿ ನಾವುಗಳು ಅವಳನ್ನ ಕೊಂಡಾಡ್ತಾ ಹೋಗ್ತೀವಿ. ಆದ್ದರಿಂದ ಯಾರು ಜಗದ್ಧಾತ್ರಿಯಾದ ಅಖಿಲಾಂಡ ಕೋಟಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕಿಯಾದ ಅವಳನ್ನ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅಮ್ಮನನ್ನ ಆ ವಿಜಯದ ಪೂರ್ವಕವಾಗಿ ನೀವೆಲ್ಲರೂ ಸಹ ಆರಾಧನೆಯನ್ನ ಮಾಡ್ತಾ ಹೋಗ್ತೀವಿ. ಆದ್ದರಿಂದ ಈ ವಿಜಯದಶಮಿಯಂದು ಲಲಿತಾ ತ್ರಿಪುರ ಸುಂದರಿ ಮಹಾಕಾಮೇಶ್ವರಿಯನ್ನ ಆರಾಧನೆಯನ್ನ ಮಾಡೋದರಿಂದ ಸಕಲ ಸೌಭಾಗ್ಯಗಳ ಜೊತೆಯಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷಾದಿಗಳನ್ನು ಸಹ ವಿಶೇಷವಾಗಿ ಭಕ್ತನು ಪಡಿತಾ ಹೋಗ್ತಾನೆ. ಮತ್ತು ಅಮ್ಮನಿಗೆ ವಿಶೇಷವಾಗಿ ಲೈಟ್ ಪಿಂಕ್ ಕಲರ್ನ ಬಣ್ಣದ ವಸ್ತ್ರವನ್ನ ಸಮರ್ಪಣೆಯನ್ನ ಮಾಡೋದು ಮತ್ತು ಭಕ್ತಾದಿಗಳು ಸಹ ಲೈಟ್ ಪಿಂಕಿನ ವಸ್ತ್ರಧಾರಣೆಯನ್ನ ಮಾಡುವುದರಿಂದ ವಿಶೇಷವಾದ ಪುಣ್ಯ ಫಲವನ್ನ ಪಡಿತಾ ಹೋಗ್ತಾನೆ. ಮತ್ತು ಅಮ್ಮನಿಗೆ ಕೋಸಂಬರಿ, ಪುಳಿಯೋಗರೆ, ಹೋಳಿಗೆ, ಕಡಲೆಬೇಳೆ ಪಾಯಸ, ಮೊಸರನ್ನಾದಿಗಳನ್ನ ಅಮ್ಮನಿಗೆ ಸಮರ್ಪಣೆಯನ್ನ ಮಾಡೋದರಿಂದ ವಿಶೇಷ ಪುಣ್ಯ ಫಲಪ್ರಾಪ್ತಿಯನ್ನು ಸಹ ಪಡಿತಾ ಹೋಗ್ತಾನೆ ವೀಕ್ಷಕರೇ. ಆದ್ದರಿಂದ ಈ ವಿಜಯದಶಮಿಯನ್ನ ಜಗನ್ಮಾತೆಗೆ ಅರ್ಪಣೆಯನ್ನ ಮಾಡೋಣ. ಆಗ ಸಕಲ ವಿಜಯನ್ನ ಜೀವನದಲ್ಲಿ ಅಮ್ಮ ನಮಗೆ ಕರುಣಿಸ್ತಾ ಹೋಗ್ತಾಳೆ. ಆದ್ದರಿಂದ ಸಕಲ ಭಕ್ತಾದಿಗಳು ಸಹ ನಿಮಗೆ ತಿಳಿಸಿರುವ ಎಲ್ಲ ಪೂಜೆಯನ್ನ ಸರಳ ರೀತಿಯಿಂದ ಮಾಡಿ ನೀವುಗಳು ಸಹ ಆ ಜಗನ್ಮಾತೆ ಗಜವಾಹನಿಯಾಗಿ ಬರ್ತಾ ಇರುವ ಲಲಿತಾ ತ್ರಿಪುರ ಸುಂದರಿಯನ್ನ ಆರಾಧನೆಯನ್ನ ಮಾಡಿ ಆ ಮಹಾಕಾಮೇಶ್ವರಿಯ ಕೃಪೆಗೆ ನೀವೆಲ್ಲರೂ ಸಹ ಭಾಗಿಯಾಗೋಣ ಅಂತಂದೇಳಿ ಪ್ರಾರ್ಥನೆಯನ್ನ ಮಾಡುತ್ತಾ ಜಗನ್ಮಾತೆ ಶ್ರೀ ಮಹಾಕಾಮೇಶ್ವರಿಯೂ ಸಹ ಈ ಎಲ್ಲ ನವರಾತ್ರಿಯಲ್ಲಿ ಸಕಲ ಭಕ್ತಾದಿಗಳಿಗೂ, ಶಿಷ್ಯಂದಿರಿಗೂ, ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೆಲ್ಲ ಸಕಲ ಸನ್ಮಂಗಳವನ್ನ ಅನುಗ್ರಹಿಸಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಪರಮ ದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ನಿಮ್ಮೆಲ್ಲರಿಗೂ ಸಹ ಪರಮ ಮಂಗಳವನ್ನ ದಯಪಾಲಿಸಲಿ ಅಂತಂದು ಶುಭಾಶೀರ್ವಾದವನ್ನು ನೀಡುತ್ತಾ ಓಂ ನಮಃ ಶಿವಾಯ.